ನಾವು ತುಂಬ ದಿನದಿಂದ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಡಿ ಅಂತ ಬ್ರದರಿಗೆ ಕೇಳ್ತಿದ್ವಿ. ಪಾಪ ಅವರು ಆಯಿತು ಸರ್ ನೋಡೋಣ ಅಂತ ಹೇಳ್ತಾನೆ ಬರ್ತಿದ್ರು. ಬಟ್ ಇವತ್ತು ಆ ದಿನ ಕೂಡ ಬಂದಿದೆ. ರಕ್ತದಾನದಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ರಕ್ತದಾನ ಇಂದು ಐಸಿರಿ ಫೌಂಡೇಶನ್ ವತಿಯಿಂದ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ರಕ್ತ ಸಾಮಾನ್ಯವಾಗಿ ಸಿಗಲ್ಲ. ನಾವೊಬ್ರಿಗೆ ಕೊಟ್ಟರೆ ಮಾತ್ರ ರಕ್ತ ಸಿಗೋದು, ಇಲ್ಲಾಂದರೆ ಸಿಗಲ್ಲ. ನಾವು ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಸಿಗಲ್ಲ. ಒಬ್ಬರು ರಕ್ತದಾನ ಮಾಡಿದರೆ 3 ಜನರ ಜೀವವನ್ನು ಉಳಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಪಡ್ಕೋಬೋದು. ರಕ್ತದಾನ ಮಾಡಿದರೆ ನಮಗೆ ಬಿ ಪಿ, ಶುಗರ್, ಕೊಲೆಸ್ಟ್ರಾಲ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಬಿ ಪಿ, ಶುಗರ್ ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು 18 ವರ್ಷದ ಮೇಲ್ಪಟ್ಟು ಮತ್ತು 65 ವರ್ಷದ ಒಳಗಿನವರು ನಾವು ರಕ್ತದಾನ ಮಾಡ್ಬೋದು. ಆರೋಗ್ಯವಂತ ಪುರುಷರು 3 ತಿಂಗಳಿಗೊಮ್ಮೆ ಮತ್ತು ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡ್ಬೋದು. ಇದೆಲ್ಲ ರೀತಿಯಾದಂತಹ ಸಂದರ್ಭದಲ್ಲಿ ರಕ್ತದಾನ ಆಕ್ಸಿಡೆಂಟ್ ಆದವರಿಗೆ ಮತ್ತು ಮಹಿಳೆಯರಿಗೆ, ಗರ್ಭಿಣಿ ಸಮಯದಲ್ಲಿ, ಬ್ಲೀಡಿಂಗ್ ಆದಂತಹ ಸಮಯದಲ್ಲಿ, ಇಂತಹ ಸಮಯದಲ್ಲಿ ತುಂಬ ಜನರಿಗೆ ರಕ್ತದ ಕೊರತೆ ಬರುವಂತಹ ಆಗಿದೆ. ರಕ್ತ ಕೊಡುವವ್ರ ಸಂಖ್ಯೆ ಕಡಿಮೆ, ತಗೊಂಡು ಹೋಗೋವ್ರ ಸಂಖ್ಯೆ ಜಾಸ್ತಿ. ರಕ್ತ ಬ್ಲಡ್ ಬ್ಯಾಂಕ್ಗಳಲ್ಲಿ ಬಂದು ಯಾರೂ ಇಲ್ಲ ಸರ್, ನಾವು ತುಂಬ ದೂರದಿಂದ ಬಂದಿದ್ದೀವಿ ಕೊಡ್ರಿ ಅಂತ ಹೇಳಿದವ್ರಿಗೆ ಅಂಥವ್ರಿಗೆ ನಾವು ಸಹಾಯ ಮಾಡಲೇಬೇಕಾಗತ್ತೆ, ಇಲ್ಲ ಅಂತ ಕಳ್ಸೋಕ್ಕಾಗಲ್ಲ. ಹಾಗಾಗಿ ಇಂದು ಒಳ್ಳೆಯ ದಿನ ಮತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಿರುವಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಸ್ಪಂದನ ಹಾಸ್ಪಿಟಲ್ನವರಿಗೂ ಮತ್ತು ಐಸಿರಿ ಫೌಂಡೇಶನ್ನವರಿಗೂ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ಅವರಿಗೆ ವಂದನೆಗಳು.